ಹಾಯ್ ಹಲೋ ವೆಲ್ಕಮ್ ಟು ಎಜುಕೇಷನ್ ಮುನ್ನಡೆ ಯೂಟ್ಯೂಬ್ ಚಾನಲ್. ಈ ದಿನ 4 ಅಂಕದ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. 4 ಅಂಕದ ಪ್ರಶ್ನೆಗಳು ಭಾಳ ಇಂಪಾರ್ಟೆಂಟ್ ಇವು. 4 ಅಂಕದ ಪ್ರಶ್ನೆಗಳು ಯಾವ್ಯಾವ ಚಾಪ್ಟರ್ಲ್ಲಿ ಬರ್ತದೆ ಅಂತಂದರೆ, ಫಸ್ಟ್ ಎ ಪಿ ಎಲ್ ಬರುತ್ತೆ. ಎ ಪಿ ಅಂದರೆ ಅರ್ಥಮೆಟಿಕ್ ಪ್ರೋಗ್ರೆಷನಲ್ಲಿ ಕಂಪಲ್ಸರಿ ಒಂದು ಕ್ವಶನ್ ಇರುತ್ತೆ. ಮತ್ತು ಗ್ರಾಫ್ಗೆ ಸಂಬಂಧಪಟ್ಟಂಗೆ ಒಂದು ಕ್ವಶನ್ ಇರುತ್ತೆ. ಗ್ರಾಫ್ಗೆ ಸಂಬಂಧಪಟ್ಟಂಗೆ ಒಂದು ಕ್ವಶನ್ ಕಂಪಲ್ಸರಿ ಇರುತ್ತೆ ಗ್ರಾಫ್ಗೆ. ಮತ್ತು ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನಾಮೆಟ್ರಿಯಲ್ಲಿ ಒಂದು ಕ್ವಶನ್ ಇರುತ್ತೆ. ಅಪ್ಲಿಕೇಶನ್ ಆಫ್ ಟ್ರಿಗ್ನಾಮೆಟ್ರಿ ಅಂತ ಇರ್ತಾ ಹೋಗ್ತೀವಿ, ಅದರಲ್ಲಿ ಒಂದು ಕ್ವಶನ್ ಇರುತ್ತೆ. ಅಪ್ಲಿಕೇಶನ್ ಆಫ್ ಟ್ರಿಗ್ನಾಮೆಟ್ರಿಯಲ್ಲಿ 4 ಮಾರ್ಕ್ಸಿಗೆ. ಮತ್ತು ಇನ್ನೊಂದು ಏನಂದರೆ 4 ಥೀರಮ್ ಇರುತ್ತೆ. ಥೀರಮ್ ಅಥವಾ ಪ್ರಮೇಯ ಅಂತ ಇರ್ತಾ ಹೋಗ್ತೀವಿ. ಆ ಥೀರಮಲ್ಲಿ ಮತ್ತು ಪ್ರಮೇಯ ಭಾಳ ಇಂಪಾರ್ಟೆಂಟು. ಈ 4 ಏನಿರ್ತವೆ ಇದರಲ್ಲಿ ನಿಮಗೆ ಕಂಪಲ್ಸರಿ ಕ್ವಶನ್ ಇಲ್ಲಿ ಬರ್ತಕ್ಕಂಥದ್ದು. ಅಂದರೆ 4 ಅಂಕದ ಪ್ರಶ್ನೆಗಳು ಈ ಚಾಪ್ಟ್ರಲ್ಲಿ ಮಾತ್ರನೇ ಬರುತ್ತೆ. ಅದಕ್ಕೆ ನಾವೇನು ಮಾಡಬೇಕು, ಈ ಚಾಪ್ಟರ್ಗಳಲ್ಲಿ ಹೆಚ್ಚು ಅಭ್ಯಾಸ ಮಾಡ್ತಾ ಹೋಗಬೇಕು. ಐ ವಿಲ್ ಟೇಕ್ ದ ಫಸ್ಟ್ ಕ್ವಶನ್ ನಾವು. ಇಲ್ಲಿ ನೋಡಿ, ಇಲ್ಲಿ ಏನಾಗ್ತಿದೆ ಅಂದರೆ ಬರೀ ಕನ್ನಡನೇ ಮಾಡ್ತಿದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನಾನು ಏನು ಮಾಡ್ತಿದ್ದೀನಿ, ಇಲ್ಲಿ ಬೋತ್ ಲ್ಯಾಂಗ್ವೇಜಸಲ್ಲಿ ಇಂಗ್ಲೀಷನ್ನು ತೊಗೊಂಡಿದ್ದೀನಿ. ಆದರೆ ಬೋತ್ ಕನ್ನಡ ಆ್ಯಂಡ್ ಇಂಗ್ಲೀಷ್ ಲ್ಯಾಂಗ್ವೇಜಸಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಫಸ್ಟ್ ಕ್ವಶನ್ ಫಸ್ಟ್ ಏನಿದೆ, ದ ಸಮ್ ಆಫ್ ದ ಫಸ್ಟ್ 7 terms of an arithmetic progression is 182 if its 4th and 17th term are in the ratio 1:5. ಫೈಂಡ್ ದ arithmetic progression ಅಂತ ಕೇಳಿದ್ದಾರೆ. ನೋಡಿ, 7th term ಅಂದರೆ 7 ಪದಗಳ ಮೊತ್ತ ಅಂತ S7 ಅಂತ ಇರ್ತಾ ಹೋಗ್ತೀವಿ. 7 ಪದಗಳ ಮೊತ್ತ ಎಷ್ಟು ಕೊಟ್ಟಿದ್ದಾರೆ, 182 ಅಂತ ಕೊಟ್ಟಿದ್ದಾರೆ, 182. ಇದನ್ನು ಏನು ಮಾಡಬೇಕಂದ್ರೆ 7 terms ನಾವು ಫಾರ್ಮುಲಾ ಗೊತ್ತಿದೆ, SN ಫಾರ್ಮುಲಾ ಗೊತ್ತಿದೆ. SN is equal to n/2 of 2a plus n-1 into d ಅಂತ ಈ ಫಾರ್ಮುಲಾ ಹಾಕ್ಕೊಂಡು ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. S7 is equal to 7/2 of 2a plus 7-1 into d equals 182 ಆಗುತ್ತೆ. ಈ 182 ಇಲ್ಲಿ ನೋಡಿ, 7-1 ಅಂದರೆ 6 d ಆಗುತ್ತೆ. ಇಲ್ಲಿ 2 ಹಾಗೆ, ಇಲ್ಲಿ 7/2 ಅನ್ನೋದು ಹಾಗೆ ಬರ್ತದೆ. ಇದು ಈಕ್ವೇಷನ್ ನಂಬರ್ 1 ಅಂತ ತೊಗೊಂಡಿದ್ದೀವಿ. ನೆಕ್ಸ್ಟ್ ಅದೇ ಥರನೇ ಇದು ಟರ್ಮ್ಸ್ ನೋಡಿ, A4 ಆ್ಯಂಡ್ A17 ಅಂತಕ್ಕಂಥದ್ದು. ಅಲ್ಲಿಗೆ A4 ಇಲ್ಲಿ ಕೊಟ್ಟಿದ್ದೀವಿ ನಾವು. A4 is equal to ದೇ ಆರ್ ಗಿವನ್ A plus 3D ಅಂತ ತೊಗೊಳ್ಬೋದು. A17 ಅಂದರೆ ಏನಂತ ತೊಗೊಳ್ಬೋದು, A plus 16D ಅಂತ ತೊಗೊಳ್ಬೋದು. ಆ ಎರಡರ ರೇಷಿಯೋ ಕೊಟ್ಟಿದ್ದೇನೆ, 1:5 ಅಂತಿದೆ. 1:5 ಇರೋದ್ರಿಂದ ಐ ವಿಲ್ ರೈಟ್ ಫಸ್ಟ್ A4 divided by A17 is equal to 1:5, that is equal to 1:5 ಅಂತ ಬರೀಬೋದು. ಈ A4 ಅಂದರೆ A plus 3D ಅಂತ ಬರೀಬೋದು. A17 ಅಂದರೆ A plus 16D is equal to 1:5. that is cross multiplication. 5a plus 15d is equal to a plus 16d ಆಗುತ್ತೆ. ನೋಡಿ, ಈ ಎನ ಈ ಕಡೆ ಟ್ರಾನ್ಸ್ಪೋಸ್ ಮಾಡಿ A4a is equal to d ಆಗುತ್ತೆ. ಅಂದರೆ d equals 4a ಆಗುತ್ತೆ. d equals 4a. ಇದನ್ನು ಏನು ಮಾಡಬೇಕು, ಈಕ್ವೇಷನ್ 1ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. ದೆನ್ ವಿ ಗೆಟ್ 182 equals 7/2 of 2a plus 6 of 4a. ಇದನ್ನು ಯಾಕೆ ತೊಗೊಂಡಿದ್ದೀವಿ 4a ಅಂದರೆ, ಇಲ್ಲಿ ನಮಗೆ ಈಕ್ವೇಷನ್ 1ಅಲ್ಲಿ ಇದೆ ಎ ಅಂತ ಇದೆ, ಅಲ್ಲಿ ಡಿ ಪ್ಲೇಸಲ್ಲಿ ನಮಗೆ ಡಿ ಬೇಕಾಯ್ತಲ್ಲ, ಡಿ ಪ್ಲೇಸಲ್ಲಿ 4a ಅಂತ ತೊಗೊಂಡಿದ್ದೀವಿ. ಮಲ್ಟಿಪ್ಲಿಕೇಶನ್ ಮಾಡ್ತಾ ಹೋಗೋಣ. ಅದನ್ನು ಸಾಲ್ವ್ ಮಾಡಿದ್ರೆ ಏನಾಗುತ್ತೆ, ನಮಗೆ ಎ ವ್ಯಾಲ್ಯೂ ಬರುತ್ತೆ. A is equal to 2 ಆಗುತ್ತೆ. A equals 2. A equals 2 ಅಂದರೆ ದೆನ್ ವಿ ಹ್ಯಾವ್ ಟು ಫೈಂಡ್ ದ ಡಿ ವ್ಯಾಲ್ಯೂ. ಡಿ ವ್ಯಾಲ್ಯೂ ನಮಗೆ ಈಸಿಯಾಗಿ ಕಂಡುಹಿಡಿಬೋದು. ನಮಗೆ ಡಿ ವ್ಯಾಲ್ಯೂ ತೊಗೊಳ್ತೀವಿ ಅಂದರೆ ನಮ್ಗೆ ಆಲ್ರೆಡಿ ಇಲ್ಲಿದೆ ನೋಡಿ, D is equal to what is D, 4a ಅಂತ ಆಯಿತು. that is equal to 4, a means 2, that is equal to 8 ಆಯಿತು. D is equal to 8. D equals 8 ಅಂದರೆ ವಿ ಹ್ಯಾವ್ ಟು ದಟ್ ಸೀರೀಸ್. ಅದೇ ಹಾಗಾದರೆ ನಮಗೆ ಬೇಕಲ್ಲ ಅರ್ಥಮೆಟಿಕ್ ಪ್ರೋಗ್ರೆಷನ್. what is the first term, a plus d a plus 2d and so on. First term is 2 and 10 and 18. Like this we going to learn. Very important. ಈ ರೀತಿಯಾಗಿರ್ತಕ್ಕಂಥ ಕ್ವಶನ್ ಕಂಪಲ್ಸರಿ ಇರುತ್ತೆ. ನಿಮಗೆ 2 ಪದಗಳ ಅಂದರೆ ಟರ್ಮ್ಸ್, ಸಮ್ ಆಫ್ ದ ಟರ್ಮ್ಸ್ ಆದರೂ ಕೊಡ್ಬೋದು, ಅಥವಾ ಒಂದು ಸಮ್ ಕೊಟ್ಟು 2 ಟರ್ಮ್ಸಿಂದ ಈ ರೀತಿಯಾಗಿ ರೇಷಿಯೋ ಕಂಡುಹಿಡಿಬೋದು. ಅದಕ್ಕೆ ಇದು ತುಂಬ ಇಂಪಾರ್ಟೆಂಟ್. ಅರ್ಥಮೆಟಿಕ್ ಪ್ರೋಗ್ರೆಷನಲ್ಲಿ 4 ಅಂಕದ ಪ್ರಶ್ನೆಗಳು ಇದರಲ್ಲಿರೋದ್ರಿಂದ ನೀವು ಕಲಿತಾ ಹೋಗಿ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಕ್ವಶನ್ ಅದೇ ಥರದ್ದು ಒಂದು ತೊಗೊಂಡಿದ್ದೀನಿ ನಾನು. ಸೆಕೆಂಡ್ ಕ್ವಶನ್, ದಿಸ್ ಈಸ್ ಸೆಕೆಂಡ್ ಕ್ವಶನ್, ಎರಡನೇ ಕ್ವಶನ್ನು. ದ ಸಮ್ ಆಫ್ 4th term and 8th term is 24 if the sum of 6th and 10th term is 34. ಫೈಂಡ್ ದ ಅರ್ಥಮೆಟಿಕ್ ಪ್ರೋಗ್ರೆಷನ್. ನೋಡಿ, ಇದು ಅದೇ ಥರನೇ ಇದೆ, ಸೇಮ್ ರಿಲೇಟೆಡ್ ಟು ದಟ್ ಒನ್ ಓನ್ಲಿ. ಇಲ್ಲಿ ಸಮ್ ಆಫ್ A4 ಅಂತ ಅರ್ಥ ಇದೆ, A4 ಮತ್ತು A8 ಅಂತ ಅರ್ಥ. A4 plus A8 is equal to 24. ದಿಸ್ ಈಸ್ 24 ಇದು. ಮತ್ತು A4 ಅಂದರೆ A plus 3D ಅಂತ ಆಗುತ್ತೆ. A plus 7d is equal to 24 ಆಗುತ್ತೆ. we have to add a plus a ಅಂದರೆ 2a plus 10d is equal to 24 ಆಗುತ್ತೆ. ಡಿವೈಡ್ ಬೈ ದಿಸ್ ಒನ್ 2 ಇಂದ ಡಿವೈಡ್ ಮಾಡ್ತಾ ಹೋಗಿ, ದೆನ್ a plus 5d is equal to 12 ಆಗುತ್ತೆ. ದಿಸ್ ಇಸ್ ಇಕ್ವೇಷನ್ ನಂಬರ್ 1. ಆಫ್ಟರ್ ದಟ್ ಸೆಕೆಂಡ್ ಅದೇ ಕ್ವಶನಲ್ಲಿ ದ ಸಮ್ ಆಫ್ 6th and 10th term ಅಂತ, 6th and 10th term ಅಂದರೆ A6 plus A10 equals
34 ಅಂತಿದೆ. ದೆನ್ A6 ಮೀನ್ಸ್ A ಪ್ಲಸ್ 5D ಪ್ಲಸ್ A ಪ್ಲಸ್ 9D ಈಸ್ ಇಕ್ವಲ್ ಟು 34 ಆಗುತ್ತೆ. ದೆನ್ ವಾಟ್ ಹ್ಯಾಪನ್ಸ್, ಆ್ಯಡ್ ದಿಸ್ ಒನ್ 2A ಪ್ಲಸ್ 4D ಈಸ್ ಇಕ್ವಲ್ ಟು 34. ದೆನ್ ವಿ ಹ್ಯಾವ್ ಟು ಡಿವೈಡ್ ದಿಸ್ ಒನ್, ಇದನ್ನು ಡಿವೈಡ್ ಮಾಡ್ತಾ ಹೋಗೋಣ. ವಿ ಹ್ಯಾವ್ ಟು ಡಿವೈಡ್ ಬೈ 2. Then we get A plus 7D equals 17. This is equation number 2. By solving the equation 1 and 2, ಅದನ್ನು ಸಾಲ್ವ್ ಮಾಡ್ತಾ ಹೋಗಿ, then what will get, D is equal to 5 by 2. We get 5 by 2. Okay. If you know 5 by 2, then substitute that value in the equation 1 or 2. ಯಾವುದಲ್ಲಾದ್ರೂ ಒಂದಲ್ಲಿ ಹಾಕ್ಬೋದು. Then we get A is equal to minus 1 by 2. ನೀವು ನೋಡಿ, ಇದೇ ಮೆಥಡಲ್ಲಿ ಸಾಲ್ವ್ ಮಾಡಬೇಕು ಅಂತ ಏನಿಲ್ಲ, ಬೇರೆ ಬೇರೆ ಮೆಥಡ್ ಇದ್ದಾವೆ, you know already. See, like that you can solve it. We get A is equal to minus 1 by 2. Then what is the first three term? A comma A plus D comma A plus 2D ಅಂತ ಬರಿತಾ ಹೋಗ್ತೀವಿ. See, this is the general form of equation. Then what we have to, AP is equal to first term 1 minus 1 by 2, 2 and 9 by 2 is the answer. See, you have go through like these questions. See, we have to solve like this question. Then you got 4 marks in AP, 100%. Okay. See, don't miss. I will give 100% in this one because you have to solve more questions like this one. Okay. ಈ ರೀತಿಯಾಗಿರ್ತಕ್ಕಂಥ ಕ್ವಶನ್ಗಳನ್ನು ನೀವು ಸಾಲ್ವ್ ಮಾಡೋದ್ರಿಂದ ಈಸಿಯಾಗಿ 100 ಅದರಲ್ಲಿ 4 ಮಾರ್ಕ್ಸ್ ಬಂದೇ ಬರುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 3 ತೊಗೊಂಡಿದ್ದೀನಿ. ಗ್ರಾಫಿಗೆ ಸಂಬಂಧಪಟ್ಟಂಗೆ ಇದು ಅಷ್ಟೇ 100% ಅಂತ ಹೇಳ್ಬೋದು. ನೀವು ಹೇಗೆ ಅಂದರೆ, ಯಾವುದಾದ್ರೂ ಇರಲಿ ಒಂದು ಗ್ರಾಫ್ 100% ಇದೇ ಪ್ರಾಬ್ಲಮ್ ಬರಲ್ಲ, ಇದೇ ಥರದ ಪ್ರಾಬ್ಲಮ್ ಬರುತ್ತೆ. ಒಂದು ನೀವು ಕರೆಕ್ಟಾಗಿ ಸಾಲ್ವ್ ಮಾಡೋದು ಕಲ್ತಿದ್ದೀರಾ ಅಂತಂದರೆ ಗ್ರಾಫ್ನ, ಅವು ಈಸಿಯಾಗಿ ನಾವು 4 ಮಾರ್ಕ್ಸ್ನ ಕ್ಯಾರಿ ಮಾಡ್ಬೋದು. ಅದಕ್ಕೆ 4 ಮಾರ್ಕ್ಸ್ ಕ್ವಶನ್ ಇರೋದ್ರಿಂದ ವಿ ಹ್ಯಾವ್ ಟು ಸಾಲ್ವ್ ಲೈಕ್ ದಿಸ್ ಕ್ವಶನ್ಸ್ ಮೋರ್ ಆ್ಯಂಡ್ ಮೋರ್. ಫಸ್ಟ್, find the solutions of the following pair of linear equation by the graphical method. See, they are saying graphical method, very important, no? Okay. What is the equation? 2x plus y is equal to 8, x plus y is equal to 5. ಇಲ್ಲಿ ಎರಡು ಇಕ್ವೇಷನ್ ಕೊಟ್ಟಿದ್ದಾರೆ, ಆ ಇಕ್ವೇಷನ್ಸ್ನ ಬರ್ಕೊಂಡು ಅದಕ್ಕೆ ವ್ಯಾಲ್ಯೂಸ್ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. ಫಸ್ಟ್ ನೋಡಿ, x ಈಕ್ವಲ್ಸ್ 0 ಅಂತ ತೊಗೊಂಡಾಗ y is equal to 8 ಆಗುತ್ತೆ. x ಈಕ್ವಲ್ಸ್ 1 ಅಂತ ತೊಗೊಂಡ್ರೆ y ಈಕ್ವಲ್ಸ್ 8 minus 2 means that is 6. See, like this we have to take we will get the values. Second one, in the second one, x plus y is equal to 5. ಇಲ್ಲಿ ಕೊಟ್ಟಿರ್ತಕ್ಕಂಥ ಇಕ್ವೇಷನ್ ಈ ಥರ ಇದೆ ನೋಡಿ, y is equal to 5 minus x ಅಂತ ಬರೆಯುವುದು. xಗೆ 0 ಹಾಕಿ ಆವಾಗ y is equal to 5, xಗೆ 1 ಹಾಕಿ 4 ಆಗುತ್ತೆ. ಇದೇ ಥರ 2 ಹಾಕಿದರೆ 3, like this will come. Then graph is very important. ಗ್ರಾಫ್ನ ನಾವು ಯಾವುದೇ ಕಾರಣಕ್ಕೂ ಮಿಸ್ ಆಗಂಗಿಲ್ಲ. ಅಂದರೆ ಏನದು, scale is very important. While drawing a graph, we have to mention the scale. It is very important. See, on x-axis 1 cm equals 1 unit, on y-axis 1 cm equals 1 unit. ಗ್ರಾಫ್ನ ಬರಿಬೇಕಾದ್ರೆ ಆಲ್ಮೋಸ್ಟ್ ಅಲ್ಲಿ ನಾವು ಏನು ಮಾಡ್ತೀವಿ, 1 cm equals 1 unit ಅಂತಲೇ ಬರಿತಾ ಹೋಗ್ತೀವಿ. x-axis ಮತ್ತು y-axis ನೋಡಿ, ಎರಡೂ ಗ್ರಾಫ್ನ ನಾವು ಫ್ಲಾಟ್ ಮಾಡಿದಾಗ ದೇ ಆರ್ ಇಂಟರ್ಸೆಕ್ಟ್ ಸಮ್ವೇರ್. ಆ ಇಂಟರ್ಸೆಕ್ಷನ್ ಪಾಯಿಂಟ್ ಏನಿದೆ ಅಲ್ವಾ, ಅಲ್ಲಿಂದ ನಾವೇನು ಮಾಡಬೇಕು, ಎಕ್ಸ್ ಆ್ಯಕ್ಸಿಸ್ಗೆ ಒಂದು ಲೈನನ್ನು ಹಾಕ್ತಾ ಹೋಗಬೇಕು. ಇಟ್ ವಿಲ್ ಟಚಸ್ ದ ಎಕ್ಸ್ ಆ್ಯಕ್ಸಿಸ್, ದೆನ್ x is equal to 3 ಆಗುತ್ತೆ. ಲೈಕ್ ದಟ್ ಓನ್ಲಿ ವಿ ಹ್ಯಾವ್ ಟು ಡ್ರಾ ಎ ಡಾಟೆಡ್ ಲೈನ್ ಟು ದಿ y ಆ್ಯಕ್ಸಿಸ್, ದೆನ್ ಇಟ್ ವಿಲ್ ಟಚಸ್ ದಟ್ ಒನ್, ದಟ್ ವಿ ಹ್ಯಾವ್ ಟು ಟೇಕ್ y ವ್ಯಾಲ್ಯೂ ಆಫ್ y, ದಟ್ ಈಸ್ y is equal to 2 ಅಂತ ತೊಗೊಳ್ತಾ ಹೋಗ್ತೀವಿ. ಈ ರೀತಿಯಾಗಿ ನಾವೇನು ಮಾಡಬೇಕು, 2 ಮಾರ್ಕ್ಸ್ ಇಲ್ಲಿ ಇದಕ್ಕೆ ಗ್ರಾಫ್ಗೆ ಇಲ್ಲಿ 2 ಮಾರ್ಕ್ಸ್ ಇರುತ್ತೆ, ಮತ್ತು ಈ ಟೇಬಲ್ ಬರೆದಿರೋದಕ್ಕೆ 2 ಮಾರ್ಕ್ಸ್ ಇರುತ್ತೆ. ಟೋಟಲಿ 4 ಮಾರ್ಕ್ಸ್ ಇರುತ್ತೆ. ಕೆಲವರು ಏನು ಮಾಡ್ತಾರೆ, ಬರೀ ಗ್ರಾಫಿಗೆ ಒಂದೇ 4 ಮಾರ್ಕ್ಸ್ ಅಂದ್ಕೊಂಡು ಗ್ರಾಫ್ ಒಂದು ಹಾಕ್ಬರ್ತಾರೆ. ಆ ಥರ ಮಾಡಿಬಿಡಿ. ವಿ ಹ್ಯಾವ್ ಟು ರೈಟ್ ಬೋತ್. ಸಿ, ಟೇಬಲ್ ಈಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಗ್ರಾಫ್ ಆಲ್ಸೋ, ಮೆನ್ಷನಿಂಗ್ ಆಫ್ ದ ಗ್ರಾಫ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಸೊ ರೈಟ್ ಬೋತ್. ಓಕೆ, ಈ ಎರಡೂ ನೀವು ಮೆನ್ಷನ್ ಮಾಡಲೇಬೇಕಾಗುತ್ತೆ. ಓಕೆನಾ. ನೆಕ್ಸ್ಟ್ ನೋಡಿ, ಅದೇ ರೀತಿ ಆಗಿರ್ತಕ್ಕಂಥ ಇನ್ನೊಂದು ಗ್ರಾಫ್ ಇಲ್ಲಿ ಕೊಟ್ಟಿದ್ದೀನಿ. ನೀವು ಇದನ್ನು ಸಾಲ್ವ್ ಮಾಡ್ತಾ ಹೋಗಿ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಅರ್ಥ ಆಯ್ತಾ? ಇನ್ನು ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ 2 ಮೆಥಡ್ ಆಯಿತು. ಒಂದು ಎ ಪಿದಾಯಿತು, ನಾವು ಎ ಪಿದು ಕಂಪಲ್ಸರಿ ಕಲ್ತೀವಿ, 1 ಮಾರ್ಕ್ಸಿಂದ ಹೇಗೆ ಬರುತ್ತೆ ಅಂತ ಗೊತ್ತಾಯಿತು. ಸೆಕೆಂಡ್ ಬಂದು ಗ್ರಾಫಿಂದ ಗೊತ್ತಾಯಿತು, ಗ್ರಾಫಲ್ಲಿ ಯಾವ ರೀತಿಯಾಗಿ ಕೇಳ್ತಾರೆ ಅಂತಕ್ಕಂಥದ್ದು ಗ್ರಾಫಿಂದ ಗೊತ್ತಾಯಿತು. ಹೌದಾ? ಇವಾಗ ಮೂರನೇದು ನೋಡ್ತಾ ಹೋಗೋಣ. ಮೂರನೇದು ನಾನು ಹೇಳಿದೆ, ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನಾಮೆಟ್ರಿಯಲ್ಲಿ. ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನಾಮೆಟ್ರಿಯಲ್ಲಿ ಭಾಳ ಇಂಪಾರ್ಟೆಂಟ್. ಇಲ್ಲೂ ಅಷ್ಟೇ 3 ಮಾರ್ಕ್ಸ್ 4 ಮಾರ್ಕ್ಸ್ ಕ್ವಶನ್ ಇದರಲ್ಲಿ ಬರ್ತಕ್ಕಂಥದ್ದು. 4 ಮಾರ್ಕ್ಸಲ್ಲಿ ಕಂಪಲ್ಸರಿ ಒಂದು ಕ್ವಶನ್ ಇದ್ದೇ ಇರುತ್ತೆ ಇದರಲ್ಲಿ. ಫಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. 2 windmills of height of 50 meters and 40 meters are standing on either side of the field. A person observes their tips from the point is in between them. If the angle of elevation is 45 degree in each instance, find the distance between the
ವಿಂಡ್ ಮಿಲ್. ಇಲ್ಲಿ ವಿಂಡ್ ಮಿಲ್ಗಳು ಎರಡಿದ್ದಾವೆ. ಆ ಈ ವಿಂಡ್ ಮಿಲ್ ಏನಿದಾವಲ್ಲ ಅವೆರಡರ ಮಧ್ಯೆ ಇರ್ತಕ್ಕಂಥ ಡಿಸ್ಟೆನ್ಸ್ನ ಕಂಡುಹಿಡೀರಿ ಅಂತ ಇಲ್ಲಿ ಕೇಳಿರ್ತಕ್ಕಂಥದ್ದು. ಮೊದಲನೇ ವಿಂಡ್ ಮಿಲ್ ಏನಿದೆ ಅದು 50 ಮೀಟ್ರ್ ಎತ್ತರವನ್ನು ಹೊಂದಿದೆ. ಎರಡನೇದು 40 ಮೀಟ್ರ್ ಎತ್ತರನ ಇರ್ತಕ್ಕಂಥದ್ದು. ಇಲ್ಲಿ ಯಾವುದೋ ಒಂದು ಪಾಯಿಂಟಿಂದ ಅಬ್ಸರ್ವರ್ ಏನು ಮಾಡ್ತಿದ್ದಾನೆ, ಎರಡೂ ಕಡೆ ಟಾಪ್ ಅದನ್ನು ತುದಿಯನ್ನು ನೋಡ್ತಾ ಇದ್ದಾನೆ. ದಿಸ್ ಇಸ್ ದ ಟಾಪ್ ಆಫ್ ದ ವಿಂಡ್ ಮಿಲ್. ಆ ಟಾಪ್ನ ನೋಡಿದಾಗ 45 ಡಿಗ್ರಿಯಲ್ಲಿ ಕಾಣಿಸ್ತಾ ಇದೆ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಏನು ಮಾಡೋಣ, ಲೆಟ್ ಎ ಬಿ ಆ್ಯಂಡ್ ಸಿ ಡಿ ಆರ್ ದ ಟವರ್ಸ್ 50 ಮೀಟರ್ ಆ್ಯಂಡ್ 40 ಮೀಟರ್ ರೆಸ್ಪೆಕ್ಟಿವ್ಲಿ ಅಂತ ತೊಗೊಂಡಿದ್ವಿ. ಈ ಪಾಯಿಂಟ್ ಅಂತ ಈ ಇಸ್ ದ ಪಾಯಿಂಟ್, ಇಟ್ ಈಸ್ ದೇ ಆರ್ ಲುಕಿಂಗ್ 45 ಡಿಗ್ರಿ ಆನ್ ಬೋತ್ ದ ವಿಂಡ್ ಮಿಲ್ಸ್. ನೆಕ್ಸ್ಟ್ ನಾವು ವಿ ಹ್ಯಾವ್ ಟು ಟೇಕ್ ದ ಟ್ರಯಾಂಗಲ್ಸ್. ಇಲ್ಲಿ ನೋಡಿ, ಒಂದು ಪೈಥಾಗರಸ್ ಥಿಯರಮ್ ಯೂಸ್ ಮಾಡಿಕೊಂಡು ನಾವು ಟ್ಯಾನ್ ಥೀಟಾನ ಯೂಸ್ ಮಾಡ್ತಾ ಹೋಗ್ಬೋದು. ಟ್ಯಾನ್ 45 ಡಿಗ್ರಿ, ವಾಟ್ ಈಸ್ ಟ್ಯಾನ್ 45? ಸಿ ಆಪೋಸಿಟ್ ಬೈ ಅಡ್ಜಸೆಂಟ್ ಸೈಡ್. ಆಪೋಸಿಟ್ ಯಾವುದಿದೆ, ಎ ಬಿ ಅಂತ ತೊಗೊಳ್ತೀವಿ. ಅಡ್ಜಸೆಂಟ್ ಸೈಡು ಬಿ, ಆಪೋಸಿಟ್ ಬೈ ಅಡ್ಜಸೆಂಟ್ ಸೈಡ್ 50 ಬೈ ಬಿ ಆಗುತ್ತೆ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಟ್ಯಾನ್ 45 ಈಸ್ ಈಕ್ವಲ್ ಟು 1, ವಿ ನೋ ದಟ್ ಒನ್. ಓಕೆ, ದೆನ್ ಬಿ ಈಕ್ವಲ್ಸ್ 50 ಮೀಟರ್ ಆಗುತ್ತೆ. ಅದೇ ದಿಸ್ ಈಸ್ ದ 50 ಮೀಟರ್. ಇದು ಬಿ ಗೊತ್ತಾಯಿತು, 50 ಮೀಟರ್. ಸೇಮ್ ಲೈಕ್ ದಟ್ ಓನ್ಲಿ ಟ್ರಯಾಂಗಲ್ ವಿ ಹ್ಯಾವ್ ಟು ಟೇಕ್ ಸಿ ಡಿ ಇ. ಈ ಟ್ರಯಾಂಗಲ್ ತೊಗೊಂಡ್ರೆ ಅಲ್ಲೂ ಅಷ್ಟೇ ಟ್ಯಾನ್ 45 ಡಿಗ್ರಿ ತೊಗೊಂಡ್ರೆ ಅದು ಆಪೋಸಿಟ್ ಬೈ ಅಡ್ಜಸೆಂಟ್ ಸೈಡ್ ಸಿ ಡಿ ಡಿವೈಡ್ ಬೈ ಡಿ ಇ, ದೆನ್ 40 ಡಿವೈಡ್ ಬೈ ಡಿ ಅಂತ ತೊಗೊಂಡ್ರೆ ಟ್ಯಾನ್ 45 1 ಆಗುತ್ತೆ. ಡಿ ಈಕ್ವಲ್ಸ್ ಆಲ್ಸೋ 40 ಮೀಟರ್ ಆಯಿತು. 40 ಮೀಟರ್. ಆ್ಯಟ್ ದೀಸ್ ಬೋತ್ ವಿ ಗೆಟ್ 90 ಮೀಟರ್. ಸಿ ಲೈಕ್ ದಿಸ್ ದೇ ಆರ್ ಈಸಿ ಇರುತ್ತೆ. ನಾವೇನು ಮಾಡಬೇಕಂದ್ರೆ ಅರ್ಥ ಮಾಡ್ಕೊಳ್ಬೇಕು. ಕ್ವಶನ್ನ ಅರ್ಥ ಮಾಡ್ಕೊಂಡ್ರೆ ಮಾತ್ರ ನಾವು ಅದನ್ನು 4 ಮಾರ್ಕ್ಸನ್ನು ಈಸಿಯಾಗಿ ತೊಗೊಳ್ಬೋದು. ಯಾರು ಕ್ವಶನ್ ಅರ್ಥ ಮಾಡ್ಕೊಳ್ಳೋದಿಲ್ಲ ಅದು ಸ್ವಲ್ಪ ಕಷ್ಟ ಆಗುತ್ತೆ, ಸಾಲ್ವ್ ಮಾಡೋದು ಕಷ್ಟ ಆಗುತ್ತೆ. ಅದಕ್ಕೆ ನೀವೇನು ಮಾಡಬೇಕು, ಅದನ್ನು ಕ್ವಶನ್ನ ಅರ್ಥ ಮಾಡ್ಕೊತ ಹೋಗಿ, ಆವಾಗ ನಿಮ್ಗೆ ಈಸಿ ಆಗುತ್ತೆ. ಅದೇ ರೀತಿಯಾಗಿರ್ತಕ್ಕಂಥದ್ದು ನಾನು ಇನ್ನೊಂದು ಕ್ವಶನ್ ತೊಗೊಂಡಿದ್ದೀನಿ. ಇಲ್ಲಿ ಒಂದು ಸ್ವಲ್ಪ ನೋಡ್ತಾ ಹೋಗಿ, ಈಸಿ ಆಗಿರ್ತಕ್ಕಂಥದ್ದು ಅಲ್ಲಿ ಈಸಿಯಾಗಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇಲ್ಲಿ ಒಂದೇ ಸ್ಟೆಪ್ಪಲ್ಲಿ ಆನ್ಸರ್ ಬರ್ತಕ್ಕಂಥದ್ದು. ಕೆಲವೊಂದು ಇರ್ತದೆ ಈಸಿಯಾಗಿರ್ತಕ್ಕಂಥದ್ದೇ ಇರ್ತದೆ, ಆದರೆ ಇದು 2 ಮಾರ್ಕ್ಸಿಗೆ ಕೇಳ್ಬೋದು, 3 ಮಾರ್ಕ್ಸಿಗೂ ಕೇಳ್ಬೋದು, 4 ಮಾರ್ಕ್ಸಿಗೂ ಕೇಳ್ಬೋದು. ಯಾಕೆ ಅಂದರೆ ಹೌ ದೇ ಆರ್ ಡೂಯಿಂಗ್ ದಟ್ ಒನ್ ವಿತ್ ಡಯಾಗ್ರಾಮ್ ಹಾಕ್ಕೊಂಡು ಯಾವ ರೀತಿಯಾಗಿ ಸಾಲ್ವ್ ಮಾಡ್ತಾನೆ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಆಗಿರೋದ್ರಿಂದ ಕ್ವಶನ್ನು ಡಿಫ್ರೆಂಟಾಗಿ ಬರುತ್ತೆ. ಓಕೆನಾ. ನೆಕ್ಸ್ಟ್ ನೋಡಿ, ಇದರಲ್ಲಿ ಭಾಳ ಇಂಪಾರ್ಟೆಂಟ್ ಅಂದರೆ ಥಿಯರಮ್ಸು, ವೆರಿ ಇಂಪಾರ್ಟೆಂಟ್. ಥಿಯರಮ್ಸ್ ಹೇಳಿದ್ದೀನಿ, ಕಂಪಲ್ಸರಿ 4 ಮಾರ್ಕ್ಸ್. ಪ್ರಮೇಯಗಳು ಏನಿದಾವಲ್ಲ 4 ಮಾರ್ಕ್ಸಿಗೆ ಕಂಪಲ್ಸರಿ ಬರ್ತಾ ಹೋಗ್ತದೆ. ಇಲ್ಲಿ ನಾನು ಕನ್ನಡ ಮೀಡಿಯಮಲ್ಲಿ ಇರ್ತಕ್ಕಂಥದ್ದನ್ನೇ ನಾನು ಹಾಕಿದ್ದೀನಿ, ಯಾಕಂದರೆ ಇಂಗ್ಲೀಷ್ ಮೀಡಿಯಮಲ್ಲಿ ಆಲ್ರೆಡಿ ಒಂದು ಸರ್ತಿ ಹಾಕಿದ್ವಿ. ಇವಾಗ ಕನ್ನಡ ಮೀಡಿಯಮಲ್ಲಿ ಇರ್ತಕ್ಕಂಥದ್ದನ್ನು ಮಾತ್ರ ಒಂದು ಸ್ವಲ್ಪ ಹೇಳ್ತಾ ಹೋಗ್ತೀನಿ. ಇಲ್ಲಿ ಥಿಯರಮ್ಸ್ 4 ಥಿಯರಮ್ಸ್ ಇದ್ದಾವೆ. ತೇಲ್ಸ್ ಪ್ರಮೇಯ ಅಂತ ಕರಿತಾ ಹೋಗ್ತೀವಿ, ಮೂಲ ಸಮಾನುಪಾತತೆಯ ಪ್ರಮೇಯ ಅಂತ. ಇದನ್ನು BPT ಥಿಯರಮ್ ಅಂತ ಕರಿತೀವಿ ಅಥವಾ ತೇಲ್ಸ್ ಥಿಯರಮ್ ಅಂತ ಕರಿತಾ ಹೋಗ್ತೀವಿ. ಇಲ್ಲಿ 4 ಮಾರ್ಕ್ಸಿಗೆ ಕಂಪಲ್ಸರಿ 4 ಥಿಯರಮ್ ಇದ್ದಾವೆ. ಫಸ್ಟ್ ಒನ್ ತೇಲ್ಸ್ ಥಿಯರಮ್ 1 ಆಗಿದೆ. ಸೆಕೆಂಡ್ ಒನ್ ಯಾವುದು, ಕೋನ ನಿರ್ಧಾಂಕ ಪ್ರಮೇಯ ಅಂತ ಕರಿತೀವಿ, ಎ ಸಿಮಿಲಾರಿಟಿ ಕ್ರೈಟೀರಿಯಾ ಥಿಯರಮ್ ಅಂತ. ನೋಡಿ, ಎ ಸಿಮಿಲಾರಿಟಿ ಕ್ರೈಟೀರಿಯಾ ಇದೂ ಅಷ್ಟೇ ಭಾಳ ಇಂಪಾರ್ಟೆಂಟ್ ಥಿಯರಮ್. ಆ ಥಿಯರಮ್ಗಳಲ್ಲಿ ಈ 4 ಥಿಯರಮಲ್ಲಿ ಕಲ್ತ್ಬಿಟ್ರೆ ನಿಮಗೆ 4 ಮಾರ್ಕ್ಸ್ ಕಂಪಲ್ಸರಿ ಯಾವುದಾದ್ರೂ ಒಂದು ಥಿಯರಮ್ ಬಂದೇ ಬರುತ್ತೆ. ವೆರಿ ಇಂಪಾರ್ಟೆಂಟ್ ಇರೋದ್ರಿಂದ ಈಸಿ ಮೆಥಡಲ್ಲಿ ಇಲ್ಲಿ ಹಾಕಿದ್ದೀವಿ. ನೀವು ಇಷ್ಟನ್ನು ಕಲಿತ್ರೆ ಸಾಕು. ಬೇರೆ ಥಿಯರಮ್ಸಲ್ಲಿ ನೋಡಿರಬೇಕು, 2 ಪೇಜ್ ಇದ್ದಾವೆ, ಆ ಥರದ್ದು ಬೇಡ. ಇಷ್ಟೇ ಸಾಕು, ಇಷ್ಟನ್ನು ಬರೆದ್ರೆ ಸಾಕು, ನೀವು ಈಸಿಯಾಗಿ 4 ಮಾರ್ಕ್ಸ್ನ ಕ್ಯಾರಿ ಮಾಡ್ಬೋದು. ನೆಕ್ಸ್ಟ್ ನೋಡ್ತಾ ಹೋಗೋಣ. ನೋಡಿ, ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಪ್ರಮೇಯ ಅಂತ. ಸಮರೂಪ ತ್ರಿಭುಜಗಳದ್ದು ಭಾಳ ಸರ್ತಿ ಇದು ಕೇಳಿದೆ. ಲಾಸ್ಟ್ ಟೈಮ್ ದೇ ಆಸ್ಕ್ ದಿಸ್ ಕ್ವಶನ್ ಒಂದೇ. ನಾವು ಇದನ್ನು ಏನಂತ ಹೇಳ್ತೀವಿ, ಏರಿಯಾಸ್ ಆಫ್ 2 ಸಿಮಿಲರ್ ಟ್ರಯಾಂಗಲ್ಸ್ ಅಂತ ಹೇಳ್ತಾವೆ. ಏರಿಯಾಸ್ ಆಫ್ 2 ಸಿಮಿಲರ್ ಟ್ರಯಾಂಗಲ್ಸ್, ಇದು ಇಂಪಾರ್ಟೆಂಟ್ ಆಗಿರೋದ್ರಿಂದ ಇದು ಈಸಿಯಾಗಿದೆ. ನೀವು ಇಲ್ಲಿ ನೋಡ್ತಾ ಹೋಗಿ. ಸೇಮ್ ಇನ್ನು ಕನ್ನಡ ಇಂಗ್ಲೀಷಲ್ಲಿ ಏನೂ ಚೇಂಜಸ್ ಇಲ್ಲ. ಹೇಳಿಕೆ ಸ್ಟೇಟ್ಮೆಂಟ್ ಓನ್ಲಿ ಚೇಂಜಸ್, ದೇ ವಿಲ್ ಚೇಂಜಸ್. ಯಾಕಂದರೆ ಕನ್ನಡ ಫುಲ್ ಇಂಗ್ಲೀಷಲ್ಲಿರುತ್ತೆ. ಇಲ್ಲಿ ನಾವು ಉಳಿದಿರ್ತಕ್ಕಂಥದ್ದು ದಟ್ ಈಸ್ ವಿ ಹ್ಯಾವ್ ಟು ಸೇ. ದತ್ತ ಅಂದರೆ ಏನಂತ ಕರಿತೀವಿ, ಗಿವನ್ ಅಂತ ಬರಿಬೋದು, ಅಥವಾ ಡಾಟಾ ಗಿವನ್ ಅಂತ ಬರೆದ್ಬಿಟ್ರಿ. ಸಾಧನೆಯ ಟು ಪ್ರೂವ್ ಅಂತ ಕರಿತೀವಿ. ರಚನೆ ಇರುತ್ತೆ, ಕನ್ಸ್ಟ್ರಕ್ಷನ್ ಅಂತ ಸಾಧನೆ ಟು ಪ್ರೂಫ್ ಅಂತ ಇರ್ತಾ ಹೋಗ್ತೀವಿ, ಪ್ರೂಫ್. ಇದರಲ್ಲಿ ಈ ಥರ ನೀವು ಯೋಚನೆ ಮಾಡಿದ್ರೆ ನಿಮ್ಗೆ ಈಸಿಯಾಗಿ ಅದು ಅರ್ಥ ಆಗುತ್ತೆ. ನೆಕ್ಸ್ಟ್ ಲಾಸ್ಟ್ ಒನ್ ಯಾವುದು, ಪೈಥಾಗರಸ್ ಥಿಯರಮ್. ಪೈಥಾಗರಸ್ ಥಿಯರಮ್ ಇದೆ ಅಲ್ವಾ, ಪೈಥಾಗರಸ್ ಥಿಯರಮ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಇಲ್ಲಿ ಇದು ಕ್ವಶನ್ 4 ಮಾರ್ಕ್ಸ್ ಅಂಕ ಇರೋದ್ರಿಂದ ಇದಕ್ಕೆ ಅವರ ಸ್ಟೇಟ್ಮೆಂಟ್ ಅವರೇ ಕೊಟ್ಬಿಡ್ತಾರೆ. ಸ್ಟೇಟ್ಮೆಂಟ್ ಅವರೇ ಕೊಡೋದ್ರಿಂದ ತುಂಬ ಈಸಿ ಇದೆ. ಇದನ್ನು ಪ್ರಾಕ್ಟೀಸ್ ಮಾಡ್ತಾ ಹೋಗಿ, ಪ್ರಾಕ್ಟೀಸ್ ಮಾಡಿ. ಎಲ್ಲರೂ ಸಹ 4 ಮಾರ್ಕ್ಸಿಗೆ ಇಲ್ಲಿ 4 ಮಾರ್ಕ್ಸ್ ತೊಗೊಳ್ಳೇಬೇಕು. ನೋಡಿ, ಇನ್ನೊಂದು ಸರ್ತಿ ನಾನು ರಿಪೀಟ್ ಮಾಡ್ತಾ ಇದ್ದೀನಿ. AP ಕಂಪಲ್ಸರಿ 1 ಕ್ವಶನ್ ಇರುತ್ತೆ. AP ಗ್ರಾಫ್ ಓನ್ಲಿ 1 ಕ್ವಶನ್ 4 ಮಾರ್ಕ್ಸಿಂದು. ಮತ್ತು ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನಾಮೆಟ್ರಿಯಲ್ಲಿ 1 ಕ್ವಶನ್ ಇರುತ್ತೆ. ಮತ್ತು ಥಿಯರಮ್ಸಲ್ಲಿ ಕಂಪಲ್ಸರಿ 1 ಇರುತ್ತೆ. ಅದಕ್ಕೆ ಅವು 4 ನೀವು ಕರೆಕ್ಟಾಗಿ ಅರ್ಥ ಮಾಡಿಕೊಂಡ್ರೆ ವಿ ಗೆಟ್
4 ಮಾರ್ಕ್ಸಿನವು 4 ಇರುತ್ತೆ, 16 ಆಗುತ್ತೆ, 16 ಆಗುತ್ತೆ. 16 ಮಾರ್ಕ್ಸ್ ಈಸಿಯಾಗಿ ಸ್ಕೋರ್ ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ. ಅರ್ಥ ಮಾಡ್ಕೊಳ್ಳಿ, ಈಸಿಯಾಗಿದೆ. ಓಕೆ, ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.